ಆ ಶಾಪ ಯಾವ ರೂಪದಲ್ಲಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಮೌನವಾಗಿದ್ದೀರಂತ ದುಃಖ ಆಗ್ತಿದೆ ನನಗೆ. ಅತ್ತೆ, ಅವರು ಏನೋ ಮಾತಾಡ್ತಾರೆ. ನಿಮ್ಮ ನಿರ್ಧಾರ ಏನು ಅಂತ ಹೇಳಿ. ಈ ಮನೆಗೋಸ್ಕರ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ. ಅಜ್ಜಿ, ನೀವು ಹೇಳಿ. ನಾನು ಹೇಳ್ತಿದ್ದೀನಲ್ವ ಊರ್ಮಿಳಾ, ಅಪ್ಪ ಇದ್ರೂ ಇಲ್ಲದೆ ಇದ್ರೂ ಯಾವಾಗಲೂ ಅಪ್ಪನ ಮಾತೆ ಅಮ್ಮನ ಮಾತು ಅಜ್ಜಿ ಮಾತಾಗಿತ್ತು. ಅಪ್ಪ ಕೇಳ್ಕೊತಾ ಇದ್ದಿದ್ದು ತನ್ನ ನಂತರನೂ ಈ ಕುಟುಂಬ ಚೆನ್ನಾಗಿರ್ಬೇಕು ಅಂತ, ತಲತಲಾಂತರವೂ ಕುಟುಂಬ ಚೆನ್ನಾಗಿರ್ಬೇಕು ಅಂತ. ಅದಕ್ಕೋಸ್ಕರ ಯಾವ ಕಷ್ಟ ಬಂದರೂ ಎದುರಿಸ್ಬೇಕೆ ಹೊರತು ಮುಂದಿನ ಭವಿಷ್ಯನ ತುಳಿಬೇಕು ಅಂತ ನೋಡಬಾರ್ದು. ಅಷ್ಟಕ್ಕೂ ನಾನು ಹೇಳ್ತಿರೋದು. ನೀನ್ ಹೇಳಿದೆಲ್ಲ ಅರ್ಥ ಆಗ್ತಿದೆ. ಈಗಲೇ ನೋವಲ್ಲಿರೋಂಥ ಅಮ್ಮ ಅಜ್ಜಿಗೆ ನಿನ್ನ ಮಾತಿಂದ ಇನ್ನೂ ನೋಯಿಸ್ಬೇಡ. ಹೋಗು. ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳ್ದೆ ಅತ್ತೆ. ಈ ಕುಟುಂಬನ ಉಳಿಸ್ಕೊಳ್ಳೋಂಥ ಯೋಚನೆ, ಜವಾಬ್ದಾರಿ ನಿಮ್ಗಿದ್ರೆ ನೀವೇ ಏನೊಂದು ಮಾಡ್ತೀರಾ. ಅಕ್ಕ, ಕಣ್ಣು ಮುಂದೆ ಇರೋ ಕುಟುಂಬಕ್ಕಿಂತ ನಿಮ್ಗೆ ಆ ಹುಟ್ಟದೇ ಇರೋ ಮಗುನೇ ಹೆಚ್ಚು ಅಂದ್ರೆ ನಾವಿನ್ನೇನು ಮಾಡಕ್ಕಾಗಲ್ಲ ಅಕ್ಕ. ನೀವೇ ಯೋಚನೆ ಮಾಡಿ. ಅಮ್ಮ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅಕಸ್ಮಾತಾಗಾದ ಅನಾಹುತಕ್ಕೆ ಆ ಮಗುನೇ ಕಾರಣ ಅಂತಾರಲ್ಲ, ಇದನ್ನ ಮೂರ್ಖತ್ವ ಅಂತಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ವೈದೇಹಿ, ರಿಪೋರ್ಟ್ಸ್ ಬರುತ್ತೆ. ಮಗು ಆರೋಗ್ಯವಾಗಿದೆ ಅಲ್ವಾ ಡಾಕ್ಟರ್? ಚೆನ್ನಾಗಿದೆ ವೈದೇಹಿ, ಆದ್ರೆ ನೀನ್ ಟೆನ್ಷನ್ ಮಾಡ್ಕೋಬಾರ್ದು. ಯಾವಾಗ್ಲೂ ಕಾಮಾಗಿರ್ಬೇಕು, ಸರಿನಾ? ಸರಿ ಡಾಕ್ಟರ್. ಸಿಸ್ಟರ್, ವೈದೇಹಿನ ಕರ್ಕೊಂಡೋಗಿ ಒಂದ್ಸರ್ತಿ ವೇಟ್ ಚೆಕ್ ಮಾಡು. ಆಲ್ರೆಡಿ ಚೆಕ್ ಮಾಡಿದ್ದೀನಿ ಡಾಕ್ಟರ್, ಫೈಲಲ್ಲಿ ನೋಟ್ ಮಾಡಿದ್ದೀನಿ. ನೋಡ್ದೆ ಸಿಸ್ಟರ್, ರಾಂಗ್ ಆಗಿ ಎಂಟ್ರಿ ಮಾಡಿದೀರಾ ಅನ್ಸುತ್ತೆ. ಇವಳನ್ನ ನೋಡಿದ್ರೆ ಅಷ್ಟು ವೇಟ್ ಇದ್ದಾಳೆ ಅಂತ ಅನ್ಸಲ್ಲ. ಒಂದ್ಸರ್ತಿ ಕ್ರಾಸ್ ಚೆಕ್ ಮಾಡಿ. ಓಕೆ ಡಾಕ್ಟರ್, ನೀವು ಬನ್ನಿ ಮೇಡಮ್. ಎನಿ ಪ್ರಾಬ್ಲಮ್ ಡಾಕ್ಟರ್? ಪ್ರಾಬ್ಲಮ್ ಏನೂ ಇಲ್ಲ ದೇವಾಂಶ್. ನೀವು ವೈದೇಹಿನ ಕಳಿಸಿದ್ದು ವೆಯ್ಟ್ ಚೆಕ್ ಮಾಡೋಕ್ಕಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅವಳ ಮುಂದೆ ಯಾವುದೋ ವಿಚಾರ ಹೇಳೋಕ್ಕೆ ಇಷ್ಟ ಇಲ್ಲದೆ ಕಳಿಸಿರೋ ಹಾಗಿದೆ. ಪರವಾಗಿಲ್ಲ, ಹೇಳಿ ಡಾಕ್ಟರ್. ನಿಮ್ಮ ಅನುಮಾನ ನಿಜಾನೇ ದೇವಾಂಶ್. ವೈದೇಹಿ ಮುಂದೆ ಈ ವಿಷಯನ ಹೇಳಕ್ಕಾಗಲ್ಲ, ಅದಕ್ಕೆ ಒಳಗಡೆ ಕಳಿಸ್ದೆ. ಆದ್ರೆ ನಿಮ್ಮ ಹತ್ರನೂ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಏನಾಗಿದೆ ಡಾಕ್ಟರ್? ಮಗುಗಾಗ್ಲಿ ವೈದೇಹಿಗಾಗ್ಲಿ ಯಾವ ತೊಂದರೆನೂ ಇಲ್ಲ ತಾನೆ? ಇಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ದಾಗತ್ತೆ ದೇವಾಂಶ್. ನಾವೊಂದು ಅನ್ಕೊಂಡ್ರೆ ಆ ದೇವ್ರು ಇನ್ನೊಂಥರ ಮಾಡಿರ್ತಾನೆ. ಡಾಕ್ಟರ್ ಪ್ಲೀಸ್ ಟೆನ್ಷನ್ ಕೊಡಬೇಡಿ, ಏನಾಗಿದೆ ಅಂತ ಹೇಳಿ. ವೈದೇಹಿ ಮೇಲೆ ವಿಷದ ಪ್ರಭಾವ ಏನಾದರೂ ಆಗಿತ್ತಾ? ನನಗೆ ಗೊತ್ತಿರೋ ಹಾಗೆ ಆ ಥರ ಏನೂ ಆಗಿಲ್ಲ ಡಾಕ್ಟರ್. ನೀವು ಹೀಗೆಲ್ಲ ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ನಮ್ಮ ಮಗುಗೆ ಏನೂ ಆಗಿಲ್ಲ ತಾನೆ? ಮಗು ಬಗ್ಗೆ ಮರೆತ್ರೆ ವೈದೇಹಿಗೆ ಏನೂ ಆಗೋದಿಲ್ಲ ದೇವಾಂಶ್. ಏನು ಹೇಳ್ತಾ ಇದ್ದೀರಾ ಡಾಕ್ಟರ್? ಹೌದು ದೇವಾಂಶ್, ವಿಷ ಪ್ರಯೋಗ ನಡೆದಿದೆಯೋ ಅಥವಾ ಬೇರೆ ಏನಾದರೂ ಆಗಿದೆಯೋ ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಭ್ರೂಣದ ಬೆಳವಣಿಗೆ ನಿಂತೋಗಿದೆ. ಡಾಕ್ಟರ್, ರಿಪೋರ್ಟ್ ಸರಿಯಾಗಿ ನೋಡಿದ್ರಾ? ಬೇಕಂದ್ರೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿ ನೋಡಿ. ಡೌಟ್ ಬಂದೆ 2 ಸರ್ತಿ ಮಾಡಿಸ್ದೆ ದೇವಾಂಶ್, ಆದ್ರೆ ಸೇಮ್ ರಿಸಲ್ಟ್ ಬಂತು. ಭ್ರೂಣ ಮಗು ಥರ ಬೆಳೆದೆ, ಒಂದು ಟ್ಯೂಮರ್ ಥರ ಬೆಳ್ಕೋತಿದೆ. ದೇವಾಂಶ್, ಕೂಲ್. ಹೌದು, ಸ್ಕ್ಯಾನಿಂಗ್ ಅಂದ್ರೆ ಮಗು ಒಳಗಡೆ ಹೇಗಿದೆ ಅಂತ ನೋಡ್ಬೋದು ಅಲ್ವಾ?
ನೋಡ್ಬೋದು. ತಗೋ ದೇವಾಂಶ್, ತಗೋ ಕುಡಿ. ನೋ ಡಾಕ್ಟರ್, ಇದನ್ನ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ವೈದೇಹಿ ಆ ಮಗು ಸುತ್ತ ತುಂಬ ಕನ್ಸು ಕಟ್ಕೊಂಡಿದ್ದಾಳೆ. ಗೊತ್ತಾದ್ರೆ ಶಾಕ್ ಆಗುತ್ತೆ ಡಾಕ್ಟರ್, ತಡ್ಕೊಳಕ್ಕಾಗಲ್ಲ ಅವಳಿಗೆ. ಗೊತ್ತು ದೇವಾಂಶ್, ಅದಕ್ಕೆ ಅವಳ ಮುಂದೆ ಹೇಳಬಾರ್ದು ಅಂತ ಅವಳನ್ನ ಕಳಿಸ್ಬಿಟ್ಟೆ. ಈಗ ಮಗು ಬಗ್ಗೆ ಯೋಚನೆ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ದೇವಾಂಶ್. ವೈದೇಹಿನ ಕಾಪಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಅದು ನಾರ್ಮಲ್ ಟ್ಯೂಮರ್ ಅಲ್ಲ, ಕ್ಯಾನ್ಸರ್ ಟ್ಯೂಮರ್. ದಟ್ ಈಸ್ ವೆರಿ ಡೇಂಜರಸ್ ಯು ಸಿ. ನೋ ಡಾಕ್ಟರ್, ನೋ. ದೇವರು ನಮಗಿಂತ ಅನ್ಯಾಯ ಮಾಡೋದಿಲ್ಲ. ರಿಪೋರ್ಟ್ ಸುಳ್ಳು ಹೇಳಲ್ವಲ್ಲ ದೇವಾಂಶ್, ಬೇಕಿದ್ರೆ ನೋಡಿ. Fetus growth is abnormal. It is growing as a tumor. ದೇವಾಂಶ್, ನೀವೇ ಈ ಥರ ವೀಕ್ ಆಗೋದ್ರೆ ವೈದೇಹಿಗೆ ಯಾರು ಧೈರ್ಯ ಹೇಳ್ತಾರೆ? ಈ ವಿಷಯ ವೈದೇಹಿಗೆ ಹೇಳೋಷ್ಟು ಧೈರ್ಯ ಕೂಡ ಇಲ್ಲ ಡಾಕ್ಟರ್. ಹೇಳಬೇಡಿ ದೇವಾಂಶ್. ಮಗು ಮೇಲೆ ಇಟ್ಕೊಂಡಿರೋ ಪ್ರೀತಿಯಿಂದ ಆ ಟ್ಯೂಮರ್ನ ತೆಗೆಯೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆದರೆ ಅದನ್ನು ತೆಗಿಲಿಲ್ಲ ಅಂತಂದ್ರೆ ವೈದೇಹಿ ಪ್ರಾಣಕ್ಕೆ ಅಪಾಯ. ಆದಷ್ಟು ಬೇಗ ಅದನ್ನ ತೆಗೆಸ್ಬಿಡೋದು ಒಳ್ಳೇದು. ಒಂದ್ ವೇಳೆ ನಿಮ್ಗೇನಾದ್ರೂ ಅನುಮಾನ ಇದ್ರೆ ಈ ರಿಪೋರ್ಟ್ಸ್ನ ತಗೊಂಡು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ಸ್ಕ್ಯಾನಿಂಗ್ ಮಾಡಿಸ್ ನೋಡಿ. ಎಲ್ಲಿಗೆ ಕರ್ಕೊಂಡು ಹೋದ್ರೂ ಒಳಗೇನಿದೆಯೋ ಅದೇ ರಿಪೋರ್ಟಲ್ಲೂ ಬರೋದು. ಏನ್ ಮಾಡು ಅಂತೀರಾ ದೇವಾಂಶ್? ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಮನೇಲಿ ಎಲ್ಲರೂ ಈ ಮಗು ಬೇಡ ಅಂತ ಇದ್ರೆ ಆ ಶಾಪನೆ ತಟ್ಟಿ ನಮಗ್ ಮಗುನೇ ಇಲ್ದಿರೋ ಹಾಗೆ ಮಾಡಿಬಿಡ್ತು ಅನ್ಸುತ್ತೆ. ವೈದೇಹಿಗೆ ಹೇಳ್ದೆ ತೆಗ್ಸಿದ್ರು ಅವಳು ಪ್ರಜ್ಞೆ ಬಂದು ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳತ್ತು ಡಾಕ್ಟರ್? ಬಾವಾ ಬಾವಾ ವೈದೇಹಿ ಬಂದ್ಯಾ? ಮಗು ಬಗ್ಗೆ ಮಾತಾಡ್ತಾ ಇದ್ವಿ. ವೇಟ್ ಚೆಕ್ ಮಾಡಿದ್ರ ವೈದೇಹಿ? ನೋಡ್ದೆ ಡಾಕ್ಟರ್. ಹೋದ್ಸಲ ನೋಡಿದ್ದಕ್ಕಿಂತ ಅರ್ಧ kg ಜಾಸ್ತಿ ಆಗಿದ್ದೀನಿ. ಅದೆಲ್ಲ ನನ್ನ ಮಗು ವೇಟೇ ಅಲ್ವಾ ಡಾಕ್ಟರ್? ಹೌದು, ಹೊಟ್ಟೆಯಲ್ಲಿ ಬೇಬಿ ಗ್ರೋತ್ ಚೆನ್ನಾಗೇ ಇದೆ. ಅದು ಮಗು ಅಲ್ಲ, ಅದು ನಿನ್ನೆ ಕೊಲ್ಲೋ ಟ್ಯೂಮರ್ ಅಂತ ಹೇಗೆ ಹೇಳಿ ನಿನಗೆ? ಹೇಳೋ ಧೈರ್ಯನೂ ಇಲ್ಲ ನನಗೆ. ಮನೆ ಕರ್ಕೊಂಡೋಗಿ ದೇವಾಂಶ್, ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಸರಿ ಡಾಕ್ಟರ್. ವೈದೇಹಿ ಬಾ.
ಶಾರದಾ, ಇಲ್ಲೇ ಇರೋಣ. ಮನೆಗೆ ಹೋದ್ಮೇಲೆ ನೋವು ಬಂದರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ನಾಳೆ ನಿಮಗೆ ಮಗು ಹುಟ್ಟತ್ತಾ? ಹೌದಕ್ಕ, ಡಾಕ್ಟ್ರು ಈಗ ತಾನೇ ಹೇಳಿದ್ರು. ಬಾ, ನನಗೂ ಕೂಡ ಯಾವಾಗ ಮಗು ಹುಟ್ಟತ್ತೋ ಡಾಕ್ಟರ್ ಡೇಟ್ ಹೇಳ್ತಾರೆ ಅಲ್ವಾ? ಹೇಳ್ತಾರೆ ವೈದೇಹಿ, ಆದರೆ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ? ಬಾಯಿಗೆ ಹೋಗೋಣ. ದೇವಾಂಶ್, ದೇವಾಂಶ್, ಏನಾಯ್ತು ದೇವಾಂಶ್? ಏನೂ ಇಲ್ಲ ಅಣ್ಣ, ಅಪ್ಪನ ನೆನಪಾಯ್ತು. ಅಪ್ಪ ನೆನಪಾದ್ರು ಅಂತ ಅಳೋದಕ್ಕೂ ನೋವಿಟ್ಕೊಂಡು ಅಪ್ಪನ ನೆನೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಕಣೋ. ಆದ್ರೆ ಅಪ್ಪ ತೀರ್ಕೊಂಡಾಗ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಎಲ್ಲರಿಗೂ ಧೈರ್ಯ ಹೇಳಿದ್ ನೀನೇ. ಈಗ ಅಳ್ತಾ ಇದೀಯ ಅಂದ್ರೆ ಎಷ್ಟು ದೊಡ್ಡ ಕಷ್ಟ ಬಂದಿರಬೇಕು. ಏನಾಯ್ತು ದೇವಾಂಶ್? ನೀನು ಕಷ್ಟನ ಹಂಚ್ಕೊಳ್ದೇ ಇರಬಹುದು, ಆದ್ರೆ ನೀನ್ ನೋವನ್ನ ಹಂಚ್ಕೋಬೋದಲ್ವೇ? ಹೇಳು ದೇವಾಂಶ್. ಏನಾಯ್ತು ಲಕ್ಕಿ? ಏನೋ ಏನಾಗಿದೆಯೋ ಅಂದ್ರೆ ಹೇಳ್ತಾ ಇಲ್ಲ. ಒಬ್ಬನೇ ಕುತ್ಕೊಂಡು ಅಳ್ತಾ ಇದ್ದ. ಏನಾಯ್ತು ದೇವಾಂಶ್? ಯಾಕೋ ಅಳ್ತಾ ಇದೀಯಾ ದೇವಾ? ಏನಾಯ್ತು? ಏನಂತ ಹೇಳಲಿ ಎಂದು ಹೇಳಿ ನಿಮಗೂ ಕಣ್ಣೀರು ತರಿಸ್ಬೇಕಷ್ಟೆ. ಸುಮ್ಮನೆ ನಮ್ಮನ್ನ ಹೆದರ್ಸ್ಬೇಡಕ್ಕಂದ. ಏನಾಯ್ತು ಅಂತ ಹೇಳು. ಅಪ್ಪನ ಪ್ರಾಣ ತಗೊಂಡು ಹೋದ ಆ ದೇವರು ಜೊತೆಗೆ ಅಪ್ಪ ಕಂಡಿದ್ದ ಕನಸನ್ನು ಕರ್ಕೊಂಡು ಹೋಗ್ತಿದ್ದಾನೆ. ವೈದೇಹಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ವಾಪಸ್ ಬಂದ್ಮೇಲೆ ಏನೇನೋ ಮಾತಾಡ್ತಾ ಇದೆಯಲ್ಲೋ ನೀನು. ವೈದೇಹಿ ಕ್ಷೇಮವಾಗಿದ್ದಾಳಲ್ವಾ? ಮಗು ಆರೋಗ್ಯವಾಗಿದೆ ಅಲ್ವಾ? ಇಲ್ಲ, ಒಂದ್ ವೇಳೆ ವೈದೇಹಿ ಹೊಟ್ಟೆಲ್ ಮಗು ಇದ್ರೆ ವೈದೇಹಿ ಜೀವಕ್ಕೆ ಅಪಾಯನಾ? ಹೌದಮ್ಮ, ತಾಯಿ ಆಗ್ತಿದ್ದಾಳೆ ಅಂತ ಆಸೆ ಹುಟ್ಟಿಸಿದ ಆ ಭಗವಂತನೇ ಆ ಆಸೆ ಮೊಗ್ಗಾಗಿದ್ದಾಗಲೇ ಚಿವುಟ್ ಹಾಕ್ಬಿಟ್ಟ. ಹಾಗಾಗಬಾರ್ದು ದೇವಾಂಶ್. ಹೌದು, ರಿಪೋರ್ಟ್ಸ್ ಎಲ್ಲ ಸರಿಯಾಗಿ ನೋಡಿದ್ಯಾ? ಬೇಕಾದ್ರೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಪ್ರಯೋಜನ ಇಲ್ಲ ಅಣ್ಣ. ನಮ್ಮ ಡಾಕ್ಟರ್ಗೂ ಅದೇ ಅನುಮಾನ ಬಂದು ಬೇರೆ ಡಾಕ್ಟರ್ ಹತ್ರಕ್ಕೂ ಟೆಸ್ಟಿಂಗ್ ಮಾಡೋ ಕಳಿಸಿದ್ರು. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಎಷ್ಟು ಕಡೆ ಟೆಸ್ಟ್ ಮಾಡಿಸಿದ್ರೆ ಏನಂತೆ, ರಿಸಲ್ಟ್ ಅಂತೂ ಬದಲಾಗಲ್ಲ ಅಲ್ವಾ? ಭಗವಂತ, ಯಾಕೆಂತ ಪರೀಕ್ಷೆ ಕೊಡ್ತಿದ್ಯಾ ನಮಗೆ? ಈ ವಿಷಯದ ವೈದೇಹಿ ಗೊತ್ತಿದ್ಯಾ ದೇವಾ? ಗೊತ್ತಿಲ್ಲ ಎಂದು. ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವಳ ಕೈಲಿ ತಡ್ಕೊಳಕ್ಕಾಗಲ್ಲ. ತನ್ನ ಮನ್ಸಲ್ಲಿ ಬೆಳೆಸ್ಕೊಂಡಿರೋ ಆಸೆನ ಕಳ್ಕೊಂಡವಳು ಬದುಕಲ್ಲ. ಗೊತ್ತಮ್ಮ, ಅದಕ್ಕೆ ಹೇಳಿಲ್ಲ. ಈಗ ಏನ್ ಮಾಡೋಣ ಕೌಸಲ್ಯ? ಏನ್ ಮಾಡ್ಬೇಕು ಅಂತೀರಾ ಅತ್ತೆ? ಈ ಮಗು ಹೋದ್ರೆ ಇನ್ನೊಂದ್ ಮಗು ಬರುತ್ತೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ವೈದೇಹಿ ಮತ್ತೆ ತಾಯಿ ಆಗ್ತಾಳೆ. ಆದ್ರೆ ವೈದೇಹಿಗೇನಾದ್ರೂ ಆಗೋದ್ರೆ ನಮ್ಗೆ ನಷ್ಟ ಅಲ್ವಾ? ಒಂದ್ ಸಮಯದಲ್ಲಿ ವೈದೇಹಿ ಇಲ್ಲ ಅಂತ ಗೊತ್ತಾಗಿ ನನ್ ಮಗ ಹುಚ್ಚನೇ ಆಗ್ಬಿಟ್ಟಿದ್ದ. ಮತ್ತೆ ಅವನನ್ನ ನನ್ ಕೈಲಿ ಹಾಗೆ ನೋಡೋದಕ್ಕಾಗಲ್ಲ. ಬೇರೆ ದಾರಿನೇ ಇಲ್ವಾ? ಇದ್ದಿದ್ರೆ ಅವ್ನು ಯಾಕೆ ಇಲ್ಲಿ ಒಂಟಿಯಾಗಿ ನಿಂತ್ಕೊಂಡು ಅಳ್ತಿದ್ದ? ಈಗ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರೋದು ನಮ್ ವೈದೇಹಿ ಬಗ್ಗೆ ಅತ್ತೆ. ಈ ವಿಷಯ ವೈದೇಹಿಗೆ ಹೇಳಿದ್ರೆ
ಮಗುಗೋಸ್ಕರ ಬೇಕಿದ್ರೆ ತನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ ಆಗ್ಬಿಡ್ತಾಳೆ. ಹೋಗ್ಲಿ, ಹುಟ್ಟು ಮಗು ಜೀವಂತವಾಗಿರುತ್ತಾ ಅನ್ನೋದಾದ್ರೆ ಅದು ಬೆಳಿತಾನೂ ಇಲ್ಲ. ಈ ವಿಷಯ ವೈದೇಹಿಗೆ ಗೊತ್ತಾಗಬಾರ್ದು ದೇವಾಂಶ್. ಗೊತ್ತಾಗೋದ್ರೊಳಗೆ ಎಲ್ಲ ಮುಗ್ದೋಗಿರ್ಬೇಕು. ಕೌಸಲ್ಯ ಹೇಳ್ತಿರೋದು ನಿಜನೇ ದೇವ. ವೈದೇಹಿಗೆ ಹೇಳಿದ್ರೆ ಒಪ್ಕೊಳ್ಳಲ್ಲ. ಅವಳನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮಗುನ ಕಳ್ಕೊಳ್ಬೇಕು ಅಷ್ಟೇ. ಇಂಥ ಪರಿಸ್ಥಿತಿಲಿ ತಪ್ಪಿದ್ರೂ ತಪ್ಪು ಅನ್ಸೋದಿಲ್ಲ ದೇವ. ತಡ ಆದರೆ ವೈದೇಹಿ ಗೊತ್ತಾಗ್ಬಿಡುತ್ತೆ. ನೀ ಏನ್ ಗಾಬರಿ ಪಡಬೇಡ. ಬಾ ಹೋಗೋಣ, ಬಾ. ಏನಾಯ್ತು ಇಂದು ಅಜ್ಜಿ? ನಿನ್ನ ಶಾಪನೆ ನಮ್ಮ ಮಗುಗೆ ತಟ್ಟಿದ್ದು. ಇರಬಾರ್ದು ಅಂತ ಹೇಳ್ತಿದ್ಯಲ್ಲ, ನೀನು ಹೇಳ್ದಾಗೆ ಆಗಿದೆ. ಈಗ ಹಾಲ್ಗೆ ಜೇನುತುಪ್ಪ ಹಾಕೊಂಡು ಕುಡೀರಿ. ಹೌದಾ? ಇವನ್ ಹೇಳ್ತಿರೋದು ನಿಜನಾ? ಇಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ದೇವ್ರ ಒಡವೆ ಬಗ್ಗೆನೇ ಯೋಚಿಸ್ತಾ ಇದ್ದೀನಮ್ಮ. ದೊಡ್ಡಪ್ಪ ಅವತ್ತು ದೇವ್ರ ಒಡವೆನ ದೇವಸ್ಥಾನದಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಎಲ್ಲಿ ಅಂತ ಹೇಳೂ ಇಲ್ಲ. ಆವತ್ತು ದೇವಸ್ಥಾನದ ಹತ್ರ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಹೊರಗಡೆ ಎಲ್ಲಾದ್ರೂ ಬಚ್ಚಿಟ್ಟಿದಾರ ಅಂದ್ರೆ ಭಾವ ಆಚೆ ಕೂಡ ಬಂದಿರ್ಲಿಲ್ಲ. ಎಲ್ಲಿ ಬಚ್ಚಿಟ್ಟಿರ್ಬೋದು? ಎಲ್ಲಿದ್ರೂ ಸರಿ, ಆ ದೇವಾಂಶ್ ಕೈಗೆ ಸಿಗಕ್ ಮುಂಚೆ ನಮ್ಮ ಕೈವಶ ಆಗ್ಬೇಕದು. ಇಲ್ಲ ಅಂದರೆ ನಾವು ಅಂದ್ಕೊಂಡ್ರೆ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ಎಲ್ಲ ಕಡೆ ಹುಡುಕ್ಸ್ತಾ ಇದ್ದೀನಿ. ನೀನ್ ತಲೆ ಕೆಳಗೆ ಮಾಡಿ ತಪಸ್ ಮಾಡಿದ್ರು ಅದು ನಿನಗೆ ಸಿಗೋದಿಲ್ಲ ಕಣೋ. ಮುಂದೊಂದಿನ ಅದನ್ನ ಆ ಪರಮಾತ್ಮನ ಪಾದಕ್ಕೆ ಅರ್ಪಿಸ್ತೀನಿ. ನನ್ನ ಕುಟುಂಬಕ್ಕೆ ಶಾಪ ವಿಮೋಚನೆ ಆಗಿ ನಿನ್ನಂತ ರಾಕ್ಷಸನ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳ್ದಿರೋ ಹಾಗೆ ಮಾಡ್ತೀನಿ. ಅತ್ತೆ, ವಾಲಿ, ನೀವಿಬ್ರು ಇಲ್ಲಿದ್ದೀರಾ? ನಿಮ್ಗೊಂದು ಗುಡ್ ನ್ಯೂಸ್ ಅತ್ತೆ. ಏನು? ಏನದು? ಇಲ್ಲಿವರೆಗೂ ನಾವ್ ಯಾವ್ದಕ್ಕೋಸ್ಕರ ಕಷ್ಟಪಡ್ತಾ ಇದ್ವೋ ಅದು ಈಗ ಆಗ್ತಿದೆ ಅತ್ತೆ. ಈ ಗುಡ್ ನ್ಯೂಸ್ನ ಹೇಗ್ ಸೆಲೆಬ್ರೇಟ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಸುದ್ದಿ ಏನು ಅಂತ ಹೇಳು. ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ಅದೇನು ಅಂತ ಹೇಳು ಬೇಗ. ಏನು? ನಿಮಗೆ ಒಳ್ಳೆ ಸುದ್ದಿ ಅಂದ್ರೆ ನನ್ನ ಕುಟುಂಬಕ್ಕೆ ಕೆಟ್ಟ ಸುದ್ದಿನೇ. ಅಯ್ಯೋ ಭಗವಂತ, ಮತ್ತೆ ಏನಾಯ್ತಪ್ಪ? ನಮ್ ಕೆಲ್ಸ ಈಗ ತುಂಬಾ ಸುಲಭ ಆಗ್ತಾ ಇದೆ ವಾಲಿ. ವೈದೇಹಿ ಹೊಟ್ಟೆಲಿರೋ ಮಗುನ ದೇವಾಂಶೆ ಅಬೋರ್ಷನ್ ಮಾಡ್ಸಕ್ ಹೊರಟಿದ್ದಾನೆ. ಹೌದಾ? ನಿಜನಾ? ನಂಬಕ್ಕೆ ಆಗ್ತಿಲ್ಲ. ನಾನು ನಂಬಲಿಲ್ಲ, ಆದ್ರೆ ನಿಜಾನೇ. ದೇವಾಂಶ್ ವೈದೇಹಿ ಹೊಟ್ಟೆಲಿರೋ ಮಗುನ ತೆಗೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ.